ಗೌರಿಯಿಂದ ಗೌರಿ ಹಬ್ಬದ ಶುಭಾಶಯಗಳು. 31 years ಮುಂಚೆ ನನ್ನ ಬರ್ತ್ಡೇ ದಿನ ಗೌರಿ ಹಬ್ಬ ಬಂದಿತ್ತು. ಸೊ ಅದಕ್ಕೆ ನನಗೆ ಗೌರಿ ಅಂತ ಹೆಸರಿಟ್ಟಿರೋದು. ಡೆಕೋರೇಷನ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಬಾಗ್ನದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿಂಗ್ ಮಾಡಿದ್ರೆ ಸರಿ. ಜಸ್ಟ್ ಟ್ರಸ್ಟ್ ದಿ ಪ್ರೋಸೆಸ್. ನಮ್ಮನೆ ಇಬ್ರು ಗಣೇಶಂದಿರು ದುಬೈಯಲ್ಲಿ ಹೋಗಿ ಕೂತಿದ್ದಾರೆ. ಏನ್ ಅಡ್ಗೆ ಇವಾಗ? ಹೊಟ್ಟೆ ಹಸಿತಾ ಇದೆ. ಬಟ್ ಯು ನೋ ವಾಟ್ ಗೈಸ್, ಐ ಆಮ್ ಮಿಸ್ಸಿಂಗ್ ಮಿಸ್ಟರ್ ಪ್ರವೀಣ್. ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ದುಬೈಯಿಂದ ಒಂದೇ ಅಲ್ಲ, ಬ್ಯಾಂಗ್ಳೂರಿಂದನೂ ವ್ಲಾಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿಸ್ ವ್ಲಾಗ್ ಇಸ್ ಸೂಪರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಗೌರಿ ಗಣೇಶ ಹಬ್ಬನ ಯಾವ ಥರ ಆಚರಿಸ್ತಾ ಇದ್ದೀನಿ ಅಂತ. ಯೂಶಲಿ ಹೆಣ್ಮಕ್ಳು ಗೌರಿ ಗಣೇಶ ಹಬ್ಬನ, ಗೌರಿ ಹಬ್ಬನ ಸ್ಪೆಷಲಿ ಅವರ ಅಮ್ಮನ ಮನೆಗೆ ಹೋಗಿ, ತವರ ಮನೆಗೆ ಹೋಗಿ ಆಚರಿಸ್ತಾರೆ. ಆದರೆ ನಾನು ನಮ್ಮ ಅತ್ತೆ ಮನೇಲಿ ಆಚರಿಸ್ತಾ ಇದ್ದೀನಿ. ನನಗೆ ನಮ್ಮ ಅತ್ತೆ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ, ಇಬ್ರು ನನಗೆ ಒಂದೇನೆ. ಸೊ ಈ ಸತಿ ನಮ್ಮ ಅಮ್ಮ, ನಮ್ಮ ಅಕ್ಕನ ಫ್ಯಾಮಿಲಿನೆಲ್ಲ ಇಲ್ಲೇ ಕರೆದಿದ್ದೀನಿ. ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ. ಸೊ ದಿಸ್ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಸ್ಪೆಷಲ್ ಆ್ಯಂಡ್ ದಿಸ್ ಫೆಸ್ಟಿವಲ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಮುಂಚೆ ಎಲ್ಲ ಲೈಕ್ ಮದುವೆಗಿಂತ ಮುಂಚೆ ಎಲ್ಲ ಹಬ್ಬ ಎಲ್ಲ ಬಂದಾಗ ಜಸ್ಟ್ ಅಮ್ಮಂಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡೋದು ಮತ್ತು ಫ್ಲವರ್ ಡೆಕೋರೇಷನ್ ಮಾಡೋದು ಅಷ್ಟೇ ಮಾಡ್ತಾಯಿದ್ದೆ. ಲಿಟ್ರಲಿ ಯಾಕೆ ಹಬ್ಬನ ಆಚರಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈ ಹಬ್ಬದಿಂದ ನಾನು ಈ ಹಬ್ಬದ ಪದ್ಧತಿ, ರಿಚುವಲ್ಸ್ನೆಲ್ಲ ಯಾಕೆ ಫಾಲೋ ಮಾಡ್ತಾರೆ ಅಂತೆಲ್ಲ ನನಗೆ ತಿಳ್ಕೊಳ್ಳೋ ಆಸಕ್ತಿ ಬಂದಿದೆ. ಸೊ ಈ ರಿಚುವಲ್ಸ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ಬೇಕಲ್ಲ ಫ್ಯೂಚರಲ್ಲಿ. ಸೊ ಎಲ್ಲದನ್ನು ತಿಳ್ಕೊಳ್ಳೋಣ. ಆಮೇಲೆ ಹಬ್ಬನ ಯಾವ ಥರ ಆಚರಿಸ್ತೀನಿ ಅಂತ ನೀವೆಲ್ಲ ನೋಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಆಲ್ಸೋ ಗೈಸ್, ಗಣೇಶ ದೇವ್ರನ್ನು ನಾನೇ ಹೋಗಿ ತೊಗೊಬರ್ಬೇಕಂತೆ. ನಮ್ಮನೆ ಇಬ್ರು ಗಣೇಶಂದಿರು ದುಬೈಯಲ್ಲಿ ಹೋಗಿ ಕೂತಿದ್ದಾರೆ. ಅವ್ರಿಗೆ ಕೆಲಸ ಬಿಟ್ಟರೆ ಬೇರೆ ಏನೂ ತಲೆಗೆ ಬರೋದಿಲ್ಲ. ನೀವು ನಿಮ್ಮ ಮನೆ ಗಂಡ್ಮಕ್ಳ ಹತ್ರ ಯಾವ ಥರ ಡೀಲ್ ಮಾಡ್ತೀರಂತ ನನಗೊಂದು ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ. ಯಾಕಂದರೆ ನಾನು ಅವ್ರನ್ನ ಕರೆದು ಸಾಕಾಗಿದೆ. ಯಾವುದಕ್ಕೂ ಬರೋದಿಲ್ಲ, ಯಾವ ಹಬ್ಬಕ್ಕೂ ಬರೋದಿಲ್ಲ, ಯಾವ ಫಂಕ್ಷನಿಗೂ ಬರೋದಿಲ್ಲ. ಸೊ ಎಲ್ಲ ಮೂಮೆಂಟ್ಸಲ್ಲೂ ಮಿಸ್ ಮಾಡ್ತೀವಿ ಅವ್ರನ್ನ. ನೀವು ಯಾವ ಥರ ಡೀಲ್ ಮಾಡ್ತೀರಾ ಅವ್ರ ಹತ್ರ ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಟ್ಸ್ ಅ ನೀಡ್ ಆಫ್ ಎನ್ ಅವರ್ ಗೈಸ್. ಗೌರಿ ಆ್ಯಂಡ್ ಗಣೇಶ ನಮ್ಮನೆಗೆ ಇವತ್ತು ಬರ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಫ್ಲವರ್ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಯಾರು ಅಂದರೆ ಮೈ ಸಿಸ್ಟರ್. ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಗೌರಿ ಹಬ್ಬಕ್ಕೆ ಗೌರಿ ಮನೆಯಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲಾರ ಮನೆನೂ ಹರಡಿಸ್ತಾಳೆ ಅವಳು. ಎಲ್ಲಾರ ಮನೆಗೂ ಪಾಸಿಟಿವ್ ವೈಬ್ಸ್ ತಂದ್ಕೊಡ್ತಾಳೆ ಅಂತ ನಾನು ಹೇಳು. ಐ ಮೆಂಟ್ ಎಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಓಕೆ ಗೈಸ್, ಇವಾಗ ನಮ್ಮ ಅಕ್ಕ ತೋರಣ ಯಾವ ಥರ ಡಿಫ್ರೆಂಟಾಗಿ ಒಂದು ಸ್ಟೈಲ್ ಮಾಡೋದನ್ನು ಹೇಳ್ಕೊಡ್ತಾಳಂತೆ, ಟ್ಯುಟೋರಿಯಲ್ ಕೊಡ್ತಾಳಂತೆ. ತೋರ್ಸಮ್ಮಿ. ಮಾವಿನ ಎಲೆನ ಈ ಕಡೆಯಿಂದ ಕಟ್ ಮಾಡ್ಕೊಂಡಿದ್ದೀನಿ. 3 ಭಾಗನಾ? ಹಿಂಗೆ. ಓಕೆ. ಈ ಕಡೆ ತುದಿ ಹಿಂಗಿರಬೇಕು. ಓಕೆ. ಮತ್ತು ಇಲ್ಲಿಂದ ಒಳಗಡೆಯಿಂದ ತಗೊಂಡು ಇದನ್ನು ಹಿಂಗೆ ಒಳಗಡೆ ತಗೋಬೇಕು. ಗೊತ್ತಾಗುತ್ತಾ? ಓಕೆ. ಈ ಕಡೆಯಿಂದನೂ ಹಂಗೆ ತಗೋಬೇಕು. ಅದು ಕೆಳಗಿಂದ ಮೇಲೆ ಹಿಂಗೆ. ಇದು ಪ್ಯಾರೆಟ್ ಥರ ಬರುತ್ತೆ. ಓಕೆ. ಸೊ ಇಟ್ ಲುಕ್ ಲೈಕ್ ದಿಸ್. ಹಿಂಗೆ ಕಾಣ್ತಿದೆ. ಹಿಂಗೆ ಕಾಣ್ಮೇಲೆ ಇದನ್ನ ಹಿಂಗೆ ಒಳಗಡೆ ಹಾಕಬೇಕು. ಸೊ ಇದು ಒಂದು ಹ್ಯಾಂಡಲ್ ಥರ ಕಾಣುತ್ತೆ. ಹಿಂಗೆ ಈ ಥರ ಪ್ಯಾರೆಟ್ ಥರ ಕಾಣ್ತಾ ಇದೆ. ಹಾಂ, ಪಾಕೆಟ್ ಥರ. ಸ್ಮಾಲ್ ಫ್ಲವರ್ ಏನಾದರೂ ಒಂದು ಇಟ್ಬಿಟ್ರೆ. ಓಕೆ. ಅವನ್ನ ಸ್ಟೇಪಲ್ ಮಾಡೋದಾ? ಇದು ಫ್ಲವರ್ ಬೀಳೋ ಥರ. ಇದು ರೋಸ್ ಅಲ್ವಾ, ಇದಕ್ಕೆ ಇಲ್ಲಿ ಹಿಂದೆಗಡೆ ಕಟ್ಟಿರೋದ್ರಿಂದ ಹಿಂಗೆ ಇದಾಗಿದೆ, ಸಿಕ್ಕೊಂಡಿದೆ. ಬಟ್ ಸ್ಮಾಲ್ ಫ್ಲವರ್ ಆದರೆ ಒಂದು ಸ್ಟೇಪ್ಲರ್ ಮಾಡಿದ್ರೆ ಆಯ್ತು. ಹೀಗೆ ಸೋ ಕ್ಯೂಟ್. ತೋರಣ ರೆಡಿ. ಗಣಪತಿ ಹಬ್ಬಕ್ಕೆ ಹೊಸ ಥರ ತೋರಣ. ಓಕೆ ಗೈಸ್, ನಾನು ಇವಾಗ
ತಾಂಬೂಲ ಎಲ್ಲ ರೆಡಿ ಮಾಡಿದೀವಿ. ಈ ಬ್ಯಾಸ್ಕೆಟ್ ಒಂದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಹಬೇರೋ ಇಂಡಿಯಾಗೆ ತರಿಸ್ಕೊಂಡಿರೋದು. ಅಮೆಝಾನ್ ಅಲ್ಲಿ ಆಫ್ ಕೋರ್ಸ್ ಅವೈಲೇಬಲ್ ಇದೆ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಆಮೇಲೆ ಇದ್ರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಸ್ಪೆಷಲ್ ಥಿಂಗ್ ನಾನು ಏನ್ ತಂದಿರೋದು ಈ ಸತಿ ಅಂದ್ರೆ, ಚನ್ನಪಟ್ಟಣಕ್ಕೆ ಹೋದಾಗ ಅಲ್ಲಿ ಚನ್ನಪಟ್ಟಣ ಟಾಯ್ಸ್ ಸಿಗುತ್ತಲ್ಲ, ಅದನ್ನೆಲ್ಲ ತಂದಿದ್ದೀನಿ. ಈ ಹಸು ತಂದಿದ್ದೀನಿ, ಆಮೇಲೆ ಬುಗ್ರಿ ತಂದಿದ್ದೀನಿ. ಚಿಕ್ಕ ಮಕ್ಕಳು ಆಡ್ತಾರೆ ಇವಾಗ ಇಲ್ಲಿ ನಮ್ಮನೆ ಸುತ್ತಮುತ್ತಲು, ಆದ್ರೆ ಸಿಟಿಯಲ್ಲಿ ಯಾರು ಆಡಿರೋದು ನೋಡಿಲ್ಲ. ಬಟ್ ಐ ವಾಂಟ್ ಟು ರಿಯಲಿ ಪ್ರಮೋಟ್ ದಿಸ್ ಗೇಮ್. ದೀಸ್ ಏನು ಟ್ರೆಡಿಷನಲ್ ಗೇಮ್ಸ್ ಅಲ್ವಾ, ಟ್ರೆಡಿಷನಲ್ ಗೇಮ್ಸ್ ತಾನೆ. ನಾನು ತುಂಬಾ ಆಡ್ತಾ ಇದ್ದೆ, ಸೊ ನನ್ಗಂತೂ ತುಂಬಾನೇ ಮೆಮೊರೀಸ್ ಇದೆ. ಬುಗುರಿ ಆಡೋದು, ಆಮೇಲೆ ರೋಡ್ ಸೈಡ್ ಅಲ್ಲಿ ಆಡೋದು, ಆಮೇಲೆ ಐಸ್ ಪೈಸ್ ಎಲ್ಲ ಆಡ್ತಾ ಇದ್ದಲ್ಲ. ಸೊ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತಾನೆ ಅನ್ಸುತ್ತೆ. ಚೆನ್ನಾಗಿ ಬಿಡ್ತಾ ಇದೆ ಅಲ್ಲ, ಆಕ್ಚುಲಿ ಎತ್ತಾ ಇದ್ದಲ್ಲ, ಇವಾಗಲೂ ಬಿಡ್ತೀನಿ. ಬುಗುರಿ ಚೆನ್ನಾಗಿ ಬಿಡ್ತೀಯ, ಗಾಳಿ ಬಿಟ್ಟದ್ದು ಆಮೇಲೆ ಇದೊಂದು ಗೇಮ್ ಇದೆ. ದಿಸ್ ಇಸ್ ಆಲ್ಸೋ ವೆರಿ, ನಮ್ಮಮ್ಮ ಇದನ್ನ ತುಂಬಾ ತಂದ್ಕೊಡ್ತಾ ಇದ್ರು ಮುಂಚೆ, ಸೊ ಇದ್ರಲ್ಲಿ ಆಟ ಆಡ್ತಾ ಇದ್ದೆ. ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಕಾನ್ಸಂಟ್ರೇಷನ್ ಓದೋದ್ರಲ್ಲಿ ಏನಿರ್ಲಿಲ್ಲ. ಸೊ ಇದು ದೇವ್ರ ಮನೆಗೆ ಉಪಯೋಗಿಸ್ಕೋಬಹುದು ಈ ಸ್ಟ್ಯಾಂಡು. ಸೊ ಇದನ್ನೆಲ್ಲ ಇಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನಿಮ್ಗೂ ಏನಾದ್ರು ಮನೇಲಿ ಫಂಕ್ಷನ್ಸ್ ಆಗ್ತಿದ್ರೆ ಅಥವಾ ನಾಮಕರಣ ಆಗ್ತಿದ್ರೆ, ನೀವೆಲ್ಲ ಚನ್ನಪಟ್ಟಣಕ್ಕೆ ಹೋಗಿ ಈ ತರ ಟಾಯ್ಸ್ ನ ಕೊಡೋದು, ಪ್ರಮೋಟ್ ಮೇಕಿಂಗ್ ಮೇಡ್ ಇನ್ ಇಂಡಿಯಾ. ಲೆಟ್ಸ್ ಪ್ರಮೋಟ್ ಮೇಡ್ ಇನ್ ಇಂಡಿಯಾ. ಈ ಚೈನಾ ಟಾಯ್ಸ್ ಎಲ್ಲ ಬರುತ್ತೆ, ಪ್ಲಾಸ್ಟಿಕ್ ಟಾಯ್ಸ್, ಪ್ಲೀಸ್ ಖಂಡಿತ ಅದನ್ನ ಬೈ ಮಾಡಬೇಡಿ. ದೀಸ್ ಟಾಯ್ಸ್ ಆರ್ ಐ ಥಿಂಕ್ ಇದ್ರದ್ದು ಕಲರ್ ಎಲ್ಲ ಚೈಲ್ಡ್ ಫ್ರೆಂಡ್ಲಿ ಅನ್ಸುತ್ತಲ್ವಾ. So it's very safe for your kids also. ಎಲ್ಲ handmade. So I want to promote these, promote andre in a good way. They are made out of sustainable materials. So ನೀವು ಖಂಡಿತ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ಸ್ ಇದ್ರೆ ಖಂಡಿತ ಇದನ್ನ ಕೊಡೋದು ರೂಢಿ ಮಾಡ್ಕೊಳ್ಳಿ. ಸೊ ಇವಾಗ ಏನೇನು ಇಟ್ಟಿದ್ದೀವಿ ಅಮ್ಮ ಹೇಳ್ತೀಯಾ? ಅದ್ರೊಳಗೆ ತಿಂಡಿ ಇಟ್ಟಿದ್ದೀವಿ. ಎಲೆ ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ಬಾಳೆಹಣ್ಣು, 5 ತರ ಹಣ್ಣು, 1 ಸೌತೆಕಾಯಿ, ಮತ್ತೆ ತಿಂಡಿ ಚಕ್ಲಿ, ಕರ್ಜಿಕಾಯಿ, ತಂಬಿಟ್ಟು, ಚಿಗ್ಲಿ, ಮತ್ತೆ ಹೆಸರು ಕಾಳು ಮೊಳಕೆ ಬರ್ಸಿರೋದು, ಅಕ್ಕಿ, ಬಳೆ, ಬ್ಲೌಸ್ ಪೀಸು, ಮತ್ತೆ ಲಾಟ್ಸ್ ಆಫ್ ಹ್ಯಾಪಿನೆಸ್. ಗೌರಿ ಹಬ್ಬ ಏನಕ್ಕೆ ಆಚರಿಸೋದು? ಗೌರಿ ಹಬ್ಬ ಏನಕ್ಕೆ ಆಚರಿಸೋದು ಅಂತ ನಿಮ್ಮ ಮತ್ತೆ ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಬನ್ನಿ ಬನ್ನಿ ಗೌರಿ ಹಬ್ಬ ಏನಕ್ಕೆ ಇಲ್ಲಿ ಬನ್ನಿ, ಫ್ರೇಮ್ ಆಚೆ ಕಡೆ ಹೋಗಿಲ್ಲ, ಆ ಕಡೆ ತಿರ್ಕೋಬೇಕು. ಇಲ್ಲ ಪರವಾಗಿಲ್ಲ, ಬರ್ತಿದಾರಾ? ಸೊ ಮೈ ಅತ್ತೆ ಇದ್ದಾರೆ, ಅವರು ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹೇಳಮ್ಮ. ಗೌರಿ ಹಬ್ಬ ಏನಕ್ಕೆ ಆಚರಿಸ್ಬೇಕು ಅಂತ ಕೇಳ್ತಾ ಇದ್ದೀಯಲ್ವಾ? ಮದುವೆ ಆದ ತಕ್ಷಣ ಮುತ್ತೈದೆಯರು ಪ್ರತಿ ವರ್ಷ ಗೌರಿ ಬಾಗಣ ಅಂತ ಕೊಡ್ಬೇಕು. ಗೌರಿ ಶಿವನ ಹೆಂಡತಿ ಗೌರಿ ಇದ್ದಳಲ್ಲ, ಅವಳು ಇವತ್ತು ನಾಳೆ ಅಂದ್ರೆ ಗೌರಿ ಹಬ್ಬದ ದಿವಸ ಭೂಲೋಕಕ್ಕೆ ಬರ್ತಾಳೆ. ಅವಾಗ ನಾವೆಲ್ಲರೂ ಮುತ್ತೈದೆ, ಗೌರಿ ಅಂದ್ರೆ ಮುತ್ತೈದೆ ಅಂತ, ನಾವು ಮುತ್ತೈದೆಯರಿಗೆಲ್ಲ ಬಾಗಣ ಕೊಟ್ಟರೆ, ಅರಿಶಿನ ಕುಂಕುಮ ಇದೆಲ್ಲ ನಾವೇನು ಇಟ್ಟಿದೀವಿ ಈ ತರ ಎಲ್ಲ ಇಟ್ಬಿಟ್ಟು ಬಾಗಣ ಕೊಟ್ರೆ ಗೌರಿಗೆ ತುಂಬಾ ಸಂತೋಷ ಆಗುತ್ತೆ. ಮುತ್ತೈದೆಯರಿಗೆ ಕೊಟ್ರೆ ಅಂತ ಎಲ್ರೂ ಮನೆಯಲ್ಲೂ ಎಲ್ರೂ ಈ ತರ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅದಕ್ಕೆ ನಾನು ಈ ಸಲ ನಿಮ್ಗೆ ಈ ತರ 16 ಜೊತೆ ಬಾಗಣ ತುಂಬಿಸಿದೀವಿ, ನಾನು ಅಮ್ಮ ಸೇರಿ 5 ಜೊತೆ ಮರದ ತರ ಇದೆಷ್ಟು ತುಂಬಿಸಿ ಮುತ್ತೈದೆಯರಿಗೆಲ್ಲ ಕೊಡ್ಬೇಕು ಅಂತ ನಾಳೆ ಇಟ್ಕೊಂಡಿರೋದು ಇದು ಕಾರ್ಯಕ್ರಮ. ನೀನ್ ಬೇರೆ 3 ವರ್ಷ ದುಬೈಲಿ ಮಾಡಿರ್ಲಿಲ್ವಲ್ಲ, ಅದನ್ನೆಲ್ಲ ಸೇರಿ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಾ ಎಲ್ಲಾರು ಸೇರ್ಕೊಂಡು ನಮ್ಮಲ್ಲಿ ಅಗೇನ್ ಹಬ್ಬದ ವಾತಾವರಣ ನಡೀತಾ ಇದೆ ಗೈಸ್, ಬ್ಯಾಕ್ ಟು ಬ್ಯಾಕ್. ನಾನು ಹೇಳ ನಮ್ಗೇನೆ ಗೌರಿ ಹಬ್ಬ ಸ್ಪೆಷಲ್. ನಮ್ ಗೌರಿ ಭೂಲೋಕಕ್ಕೆ ಅವತ್ತೇ ಬಂದಿದ್ದು. ನಮ್ಮ ಮನೇಲಿ, ಅದಕ್ಕೆ ನಮ್ಮನೇಲಿ ಅವಳೇ ಗೌರಿ. ಗೈಸ್ 31 ಇಯರ್ಸ್ ಮುಂಚೆ ನನ್ನ ಬರ್ತ್ಡೇ ದಿನ ಗೌರಿ ಹಬ್ಬ ಬಂದಿತ್ತು. ಸೊ ಅದಕ್ಕೆ ನನಗೆ ಗೌರಿ ಗೌರಿ ಅಂತ ಹೆಸರಿಟ್ಟಿರೋದು. ನಾಟ್ ಅ ಯೂಶುವಲ್ ನೇಮ್ ಗೈಸ್, ಸ್ವರ್ಣ ಗೌರಿ. ಜನ್ಮ ತಾಳಿದ್ಯಾ 31 ವರ್ಷದಿಂದ. ಅದಕ್ಕೆ ನಮ್ಮ ತಂದೆ ಅವಳಿಗೆ ಸ್ವರ್ಣ ಗೌರಿನಿಂದ ಇಡಬೇಕು ಅಂತ ಮಾಟ ಮಾಡಿದ್ರು. ನಮ್ಮ ಅಪ್ಪನ ಕಡೆ ಅಪ್ಪನ ಅಮ್ಮ ಹೆಸರು ಗೌರಮ್ಮ, ಅಮ್ಮನ ಅಮ್ಮ ಹೆಸರು ಸುವರ್ಣಮ್ಮ ಗೈಸ್. ಸೊ
ಅದಕ್ಕೆ ಇಬ್ರು ಹೆಸರು ನನ್ಗೆ ಇಟ್ಟಿದ್ದಾರೆ. ಅವ್ಳು ಗೌರಿ ಅಂತ ಹೆಸರು ಮಾತ್ರ ಅಲ್ಲ, ಅವ್ಳು ಗೌರಿ ಇದ್ದಾಳೆ ಇದ್ದಾಳೆ ನಮ್ಮ ಮನೆಯಲ್ಲಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಗುಡ್ ಲಕ್. ನಾಳೆ ಸಂಭ್ರಮ ಆಚರಣೆ ಮಾಡಿ. ನಾಳೆ ಸಂಭ್ರಮ ಆಚರಣೆ ಮಾಡಿ. ಎಸ್, ಇನ್ನೇನಾದ್ರೂ ಹೇಳಕ್ಕಿದೆಯಾ ನಮ್ಮ ಕನ್ನಡ ಯಾರಿಗಾದ್ರೂ? ವೇಟ್ ಅಂಡ್ ವಾಚ್ ಫಾರ್ ಟುಮಾರೋಸ್ ಸೆಲೆಬ್ರೇಷನ್. ಎಸ್ ಗೈಸ್, ನಾ ಇನ್ನೂ ಏನೇನು ಪ್ರಿಪ್ರೇಷನ್ಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಫ್ಲವರ್ ಡೆಕೋರೇಷನ್ ಮಾಡಿಸ್ತಾ ಇದ್ದೀನಿ. ಇವರು ಶಿವನ್ ಫ್ಲವರ್ಸ್ ಅಂತ, ಅವರು ಅರುಳು. ನಮ್ಮ ಗೃಹ ಪ್ರವೇಶಕ್ಕೆ ಇವರೇ ನಮ್ಮ ಫ್ಲವರ್ ಡೆಕೋರೇಷನ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಅರುಳ್, ಏನೇನು ಡೆಕೋರೇಷನ್ ಮಾಡ್ತೀರ ನೀವು? ವೆಡ್ಡಿಂಗ್ ಡೆಕೋರ್, ಟೆಂಪಲ್ ಡೆಕೋರ್, ಹಾಂ ಮತ್ತೆ ಹೋಮ್ ಡೆಕೋರ್, ಹಾಂ, ಬರ್ತ್ಡೇ ಡೆಕೋರೇಷನ್, ನೇಮಿಂಗ್ ಸೆರೆಮನಿ, ವೆಡ್ಡಿಂಗ್, ಶ್ರೀಮಂತ ಎಲ್ಲದಕ್ಕೂ ಮಾಡ್ತೀರಾ ಗೈಸ್? ಅವ್ರು ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಐ ರಿಯಲಿ ರೆಕಮೆಂಡ್ ದೆಮ್ ಬಿಕಾಸ್ ದೇ ಡೂ ಅ ವೆರಿ ವೆರಿ ಗುಡ್ ಜಾಬ್. ಚೆನ್ನಾಗಿ ಮಾಡ್ಕೊಡ್ತೀರಲ್ವಾ? ಯಾರಾದರೂ ನನ್ನ ವಿಡಿಯೋ ನೋಡಿ ಫೋನ್ ಮಾಡಿದ್ರೆ? ಹಾಂ, ಓಕೆ ಗೈಸ್, ಕಾಂಟ್ಯಾಕ್ಟ್ ಹಿಮ್, ಹಿ ಈಸ್ ವೆರಿ ವೆರಿ ಗುಡ್. ಓಕೆ ಗೈಸ್, ಡೆಕೋರೇಟರ್ಸ್ ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ದಾರೆ. ಐ ಥಿಂಕ್ ಇನ್ನೂ 1 hour ಆಗುತ್ತೆ ಅನಿಸುತ್ತೆ. ಬೇರೆಯವರೆಲ್ಲರೂ ಮಲ್ಕೊಬಿಟ್ಟಿದ್ದಾರೆ, ಫುಲ್ ಸುಸ್ತಾಗಿದೆ ಅಂತ. ನಾನು ಇವ್ರು ಹೋಗೋಕ್ಕೆ ಕಾಯ್ತಾ ಇದ್ದೀನಿ. ನನಗೂ ಸುಸ್ತಾಗಿದೆ, ಫುಲ್ ಓಡಾಡಿ ಮೇಲೆ ಕೆಳಗಡೆ ಒಂದು 100 times ಓಡಾಡಿದ್ದೀನಿ ಅನಿಸುತ್ತೆ ಇವತ್ತು. ಸೊ ನನಗಂತೂ ಈ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕೆ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ನಾನು ಗೌರಿ ಹಬ್ಬದ ದಿನವೇ ಹುಟ್ಟಿದ್ದು. ಸೊ ಹೆನ್ಸ್ ಗೌರಿ ಇಸ್ ಮೈ ನೇಮ್. ಸೊ ಈ ಹಬ್ಬನ ನಾನು ಯಾವಾಗಲೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ದುಬೈಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬಾ ಕಷ್ಟ. ಒಂದು ಫ್ಲವರ್ ಸಿಗೋದು ತುಂಬ ಕಷ್ಟ, ಸಖತ್ ಎಕ್ಸ್ಪೆನ್ಸಿವ್ ಅಲ್ಲಿ. ಸೊ ಹೊಸ ಮನೆಯಲ್ಲಿ ಹೊಸ ಥರ ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ದೀವಿ ಇವಾಗ. ನನಗೆ ಈ ಥರ ಸೆಲೆಬ್ರೇಷನ್ಸ್ ಮಾಡೋದು, ಎಲ್ಲರನ್ನೂ ಕರೆಯೋದು, ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಅವ್ರಿಗೆ ಗಿಫ್ಟ್ಸ್ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಂದು ಡ್ರೀಮ್ ಇವಾಗ ಫುಲ್ಫಿಲ್ ಆಗ್ತದೆ ಅನಿಸುತ್ತೆ. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಜರ್ನಿ ಆ್ಯಂಡ್ ಐ ಹೋಪ್ ಟು ಕಂಟಿನ್ಯೂ ಟು ಸೆಲೆಬ್ರೇಟ್ ಎವ್ರಿ ಫೆಸ್ಟಿವಲ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆಮೇಲೆ ಇದೇ ಥರ ರಿಚುವಲ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ನನಗೆ ತುಂಬಾ ಆಸೆ ಇದೆ. ಸೊ I'll see you guys tomorrow with a different avatar, ಹೊಸ ಸೀರೆಯಲ್ಲಿ ಆ್ಯಂಡ್ ಫುಲ್ ಪೂಜೆ ಎಲ್ಲ ಮಾಡ್ತಾ. ಸೊ see you tomorrow. ಗುಡ್ ಮಾರ್ನಿಂಗ್ ಗಾಯ್ಸ್, ಇವತ್ತು ಹಬ್ಬದ ದಿನ. ಸೊ ದಿಸ್ ಈಸ್ ದ ಔಟ್ಫಿಟ್ ಆಫ್ ದ ಡೇ. ಗ್ರೀನ್ ಕಲರ್ ಸಾರಿ ದೀಪಮಲ್ಲಿ ತೊಗೊಂಡಿದ್ದು, ತುಂಬ ಹಿಂದೆ ತೊಗೊಂಡಿದ್ದು, ಬಟ್ ಇವಾಗ ಉಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ, ಸ್ವಲ್ಪ ಇಷ್ಟ ಆಗಿದೆ, ಯಾಕೆಂದರೆ ಟಿಶ್ಯೂ ಸಾರಿ ಅಂತೆ, ಸ್ವಲ್ಪ ಸರಿ ಕೂರ್ಕೋತಾ ಇಲ್ಲ. ಸೊ ಎನಿವೇಸ್ ವಿ ವಿಲ್ ಮ್ಯಾನೇಜ್. ಸೊ ಗೌರಿಯಿಂದ ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನೀವು ನೋಡ್ತೀರಾ ಹಾಗೆ ನಮಗೆ ಗೌರಿನ ಕೂರ್ಸಾಗಿದೆ. ಸೊ ಎಲ್ಲ ಅಲಂಕಾರ ಮಾಡಿ, ಡೆಕೋರೇಷನ್ ಎಲ್ಲ ಮಾಡಿ. ಡೆಕೋರೇಷನ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಯಾರು ಮಾಡಿದ್ರು ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಫ್ಲವರ್ಸ್ ಎಲ್ಲ, ಸೊ ಇಟ್ಸ್ ವೆರಿ ಕ್ಯೂಟ್. ಆಮೇಲೆ ನಾಳೆ ಗಣೇಶ ಕೂರ್ಸೋಣ ಅಂತ ಪ್ಲಾನ್ ಮಾಡಿದ್ದೀವಿ, ಯಾಕಂದ್ರೆ ನಾಳೆ ಗಣೇಶ ಹಬ್ಬ ಅಲ್ವಾ. ಸೊ ಎಸ್, ಸೊ ಇನ್ನೇನೇನು ಪ್ರಿಪ್ರೇಷನ್ ಮಾಡ್ತೀವಿ, ಯಾವ ಥರ ಪೂಜೆ ಮಾಡ್ತೀವಿ ಅಂತ ನೀವು ನೋಡ್ತೀರಾ. ನಾನು ನಿಮಗೆಲ್ಲ ತೋರಿಸ್ತೀನಿ. ಆಮೇಲೆ ರೆಡಿ ಮಾಡಿದ್ದೀವಿ, 5 ಜನ ಮುತ್ತೈದೆಯರಿಗೆ ಕೊಡಬೇಕಂತೆ. ಸೊ ಬಾಗಿಲದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಹತ್ರ ಮಾಡಿ, ಏನೇನು ಹಣ್ಣು, ಕಾಯಿ, ಆಮೇಲೆ ಇದೇನಿದು ತಂಬಿಟ್ಟು ಚಿಗ್ಲಿ, ಎಲೆ ಅಡಿಕೆ, ಆಮೇಲೆ ಸ್ವಲ್ಪ ಕಾಣಿಕೆ, ಆಮೇಲೆ ಇಲ್ಲಿ ಹೆಸರು ಕಾಳು. ಸೊ ಇದನ್ನೆಲ್ಲ ಬ್ಲೌಸ್ ಪೀಸು. ಸೊ ಬಾಗ್ಲದಲ್ಲಿ ಏನೇನು ಕೊಡ್ತಾರೋ ಅದನ್ನೆಲ್ಲ ಇಟ್ಟಿದ್ದೀವಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. 1 hour ಪೂಜೆ ಮಾಡಿಸ್ತಾರಂತೆ ಐನವರು. ಜಾಸ್ತಿ ಪೂಜೆ ಮಾಡಿಸ್ಬೇಡಿ ಅಂತ ನಾನು ಹೇಳಿದ್ದೀನಿ, ಯಾಕಂದರೆ ಜಾಸ್ತಿ ಹೊತ್ತು ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಿಂಪಲ್ ಆಗಿ ಪೂಜೆ ಮಾಡಿ, ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ ನಾವು ಈ ಹಬ್ಬನ ಆಚರಿಸ್ತಾ ಇದ್ದೀವಿ.
ಪೂಜೆ ಅಂತೂ ತುಂಬ ಅರ್ಥಪೂರ್ವಕವಾಗಿತ್ತು. ಸ್ವರ್ಣಗೌರಿ ಪೂಜೆ ಯಾಕೆ ಮಾಡೋದು, ಈ ಪದ್ಧತಿನ ನಾವು ಯಾಕೆ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸ್ವಾಮಿಗಳು. ನನಗಂತೂ ಹಬ್ಬ ಆಚರಣೆ ಮಾಡೋ ರೂಢಿ ತಪ್ಪು ಹೋಗಿತ್ತು. ಯಾಕಂದರೆ ದುಬೈನಲ್ಲಿ ಇಷ್ಟೊಂದು ಎಲಾಬರೇಟ್ ಆಗಿ ರಿಚುವಲ್ಸ್ನ ಫಾಲೋ ಮಾಡೋದಕ್ಕೆ ಆಗಲ್ಲ. ಬಟ್ ನಾನು ಹಬ್ಬ ಆಚರಣೆ ಮಾಡಬೇಕು ಅಂತಲೇ ಇಂಡಿಯಾಗೆ ಬಂದಿದ್ದು. ಸೊ ಇದಕ್ಕಿಂತ ಮಿಗಿಲಾದಿದ್ದು ಬೇರೆ ಏನಿದೆ ಲೈಫಲ್ಲಿ ಹೇಳಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವರೊಟ್ಟಿಗೆ ಊಟ ಮಾಡೋದು, ಅವರೊಟ್ಟಿಗೆ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡೋದಕ್ಕಿಂತ ಬೇರೆ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ನನ್ನ ಫ್ಯಾಮಿಲಿ ಮತ್ತು ಪ್ರವೀಣ್ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರಮ್ A to Z. ಸೊ ನಾನಂತೂ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಹಾಯ್ ಶನಾ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಇಂದಿನ ಮಕ್ಕಳೇ ಮುಂದಿನ ಸಂಪ್ರದಾಯವನ್ನು ಮುಂದೆ ತಗೊಂಡೋಗೋದು. ಸೊ ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಸರಿಗೆ ಮಾಡಿದ್ರೆ ಸರಿ. ಮಾಡಿ ಇವಾಗ. ಅಷ್ಟೇ, ಇನ್ನೊಂದ್ಸತಿ ಮಾಡು ಪರವಾಗಿಲ್ಲ, ಮಾಡು. ಸಾಕು ಸಾಕು ಸಾಕು, ಎತ್ತು, ಒಂದೇ ಸತಿ ಎತ್ಬಿಡ್ಬೇಕು ಇವಾಗ. ಗುಡ್ ಜಾಬ್, ಗುಡ್ ಜಾಬ್. ಪೂಜೆ ಎಲ್ಲ ಮುಗೀತು, ಗೌರಿ ಪೂಜೆ. ಸೊ ಅರ್ಚಕರು ಹೋದರು, ಆಮೇಲೆ ಅವ್ರಿಗೆ ಊಟ ಕೊಟ್ಟು, ಆಮೇಲೆ ನಾನೇನು ಊಟ ಮಾಡಿಲ್ಲ. ಸೊ ಫುಲ್ ಯಮ್ಮಿ ಫುಡ್ ಮಾಡಿದ್ದಾರೆ ಗೈಸ್. ಲೈಕ್ ಒಬ್ಬಟ್ಟು, ಚಿತ್ರಾನ್ನ, ಆಮೇಲೆ ಇನ್ನೇನೇನೋ ವೆರೈಟಿ. ನಮ್ಮ ಅತ್ತೆ ಹೊತ್ತು ಕೇಳಬೇಕಾ, ಒಂದು ಮಾಡಲ್ಲ, 100 ಮಾಡಿರ್ತಾರೆ. ಸೊ ಅದನ್ನೆಲ್ಲ ತಿಂದು ಇವಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿದ್ದು ಫೋಟೋಸ್ ತೆಕ್ಕೊಂಡು ಡೇನ ಮುಗಿಸ್ಬೇಕು. ಸೊ ನಾಳೆ ಗಣೇಶ ಹಬ್ಬ. ಗಣೇಶ ಆಗಲೇ ತಂದಿದ್ದೀವಿ, ಪುಟಾಣಿ ಗಣೇಶ. ಸೊ ಅದನ್ನು ಕೂರಿಸಿ ಪೂಜೆ ಮಾಡಬೇಕು. ಬಟ್ ಯು ನೋ ವಾಟ್ ಗೈಸ್, ಐ ಆಮ್ ಮಿಸ್ಸಿಂಗ್ ಮಿಸ್ಟರ್ ಪ್ರವೀಣ್, ದ ಮ್ಯಾನ್ ಹೂ ಇಸ್ ಆಲ್ವೇಸ್ ಬ್ಯುಸಿ. ಅವರು ಈ ಸತಿ ಗೌರಿ ಹಬ್ಬಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬರಲಿಲ್ಲ. ಸೊ ಬೇಜಾರಾಗ್ತಾಯಿದೆ, ಅವರಿಲ್ಲ, ಅವ್ರು ಬಿಟ್ಟು ನಾನು ಪೂಜೆ ಮಾಡಿರೋದು. ಸೊ ಎನಿವೇಸ್ ಐ ಥಿಂಕ್ ಹಿ ವಿಲ್ ಕಮ್ ಟುಡೇ ಆರ್ ಟುಮಾರೋ ಆರ್ ಡೇ ಆಫ್ಟರ್. ನೋಡೋಣ, ಸರ್ಪ್ರೈಸ್ ಕೊಡ್ಬೋದು ನನಗೋಸ್ಕರ ಅಂತ, ಇನ್ನೂ ಗೊತ್ತಿಲ್ಲ. ಸೊ ಅವ್ರೇನಾದರೂ ಸರ್ಪ್ರೈಸ್ ಆಗಿ ಬಂದರೆ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ತೋರಿಸ್ತೀನಿ ಅವ್ರೇನಾದರೂ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾನೇ ದುಬೈಗೆ ಹೋಗ್ಬೇಕಾಗತ್ತೆ. ಸೊ ನೋಡೋಣ ಮುಂದೆ ಡೇ ಹೆಂಗೋಗುತ್ತೆ ಅಂತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಹಬ್ಬ ಇನ್ನೇನು ಮುಗಿತಾ ಬರ್ತಾ ಇದೆ. ನೀವು ನೋಡಿದ್ರಿ ನಾವು ಯಾವ್ಯಾವ ಥರ ಡೆಕೋರೇಷನ್ ಮಾಡಿದ್ವಿ, ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ನನಗೊಂದು ಸಿಕ್ಕಾಪಟ್ಟೆ ತೃಪ್ತಿ ಆಗಿದೆ ಈ ಹಬ್ಬ ಸೆಲೆಬ್ರೇಟ್ ಮಾಡಿ. ಮೋಸ್ಟ್ಲಿ ನಾನು ಲೈಫ್ ಲಾಂಗ್ ಗೌರಿ ಗಣೇಶ ಹಬ್ಬನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅನಿಸುತ್ತೆ. ಐ ವುಡ್ ಲೈಕ್ ಟೇಕ್ ದಿಸ್ ಟ್ರೆಡಿಷನ್ ಫಾರ್ವರ್ಡ್ ಇನ್ ಮೈ ಲೈಫ್. ಸೊ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದ್ರು, ಬಾಗ್ನ ತೊಗೊಂಡೋದ್ರು, ಆಮೇಲೆ ಕುಂಕುಮ ತೊಗೊಂಡೋದ್ರು, ತಾಮ್ರ ತೊಗೊಂಡೋದ್ರು. ಸೊ ಇನ್ನೇನು ಬಾಕಿ ಇದೆ ಅಷ್ಟೇ, ರೆಸ್ಟ್ ಒಂದು ಬಾಕಿ ಇದೆ. ಆಮೇಲೆ ಗಣೇಶ ಹಬ್ಬ ನಾಳೆ. ಸೊ ಅದಕ್ಕೂ ಇನ್ನೊಂದು ಥರ ಪ್ರಿಪ್ರೇಷನ್ಸ್ ಇರುತ್ತೆ, ಇನ್ನೊಂದು ಥರ ಅಡುಗೆ ಮಾಡ್ತಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈ ಜರ್ನಿಯಲ್ಲಿ. ಯಾರಿದು ನಮ್ಮನೆ ಸುಂದ್ರಿ? ನಾನು ಲಕ್ಷ್ಮಮ್ಮ. ಹಿಂದೆ ಹೋಗಿ ನಿಮ್ದು ಔಟ್ಫಿಟ್ ತೋರಿಸಿ ನಮಗೆ. ವಾ, ಇನ್ನೊಂಚೂರು ಹಿಂದೆ ಹೋಗ್ತೀರಾ? ಎಷ್ಟು ಸಗದ ಕಾಣ್ತಾ ಇದೆ.
ಪೂಜೆ ಎಲ್ಲ ಆಯ್ತು. ಏನ್ ಅಡ್ಗೆ ಇವಾಗ? ಹೊಟ್ಟೆ ಹಸಿತಾ ಇದೆ. ಇವತ್ತು ಲೇಡೀಸ್ ಏನ್ ಅಡ್ಗೆ? ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ತರಾತರಿ ಕಡುಬುಗಳೇ ಮಾಡಿರೋದು. ಓಕೆ. ಗಣೇಶನ್ ಕಡುಬು ಅಂದ್ರೆ ತುಂಬಾ ಇಷ್ಟ ಅಲ್ಲ. ಇವರೆಲ್ಲ ನಿಮ್ಮ ಅತ್ತೆ ಅಂತೂ ತುಂಬಾ ಸ್ಪೆಷಲ್. ಏನೇನ್ ಮಾಡಿದೀರಮ್ಮ? ಇದು ಒಂದು ಬೇಳೆ ಕಡುಬು, ಇದು ಅಕ್ಕಿ ತರಿ ಕಡುಬು, ಓಕೆ. ಇದು ಖಾರದ ಕಡುಬು, ಓಕೆ. ಇದು ಸಿಹಿ ಕಡುಬು, ಸೂಸ್ಲು ಕಡುಬು ಅಂತಾನು ಹೇಳ್ತಾರೆ ಇದಕ್ಕೆ. ಓಕೆ. ಆಮೇಲೆ ಹೆಸರು ಕಾಳು ಕೋಸಂಬರಿ, ಆಮೇಲೆ ಅನ್ನ, ಸಾಂಬಾರು, ಮೊಸರು, ಅನ್ನ. ಇಷ್ಟೇನಾ? ಇನ್ನೇನಾದ್ರೂ ಇದೆಯಾ? ಮೋದಕ ಮಾಡಿದೆ, ಇದು ರವೆ ಉಂಡೆ ಮಾಡಿದೆ, ಎಳ್ಳುಂಡೆ ಮಾಡಿದೆ, ನಂಬಿಟ್ಟು ಉಂಡೆ ಮಾಡಿದೆ. ಅದೆಲ್ಲ ದೇವ್ರ ಹತ್ರ ಐತೆ. ಎಸ್. ಎಲ್ಲ ಇದು ಸದ್ಯ ಕೂಟಕ್ಕೆ, ಈಗ ತಿನ್ನಕ್ಕೆ ದೇವ್ರ ಆಯ್ತು. ಈಗ ನಮ್ದು ಊಟ ಅಷ್ಟೇ. ಗಣೇಶನ್ ಬದ್ಲಾಗಿ ನಾವ್ ತಿನ್ನೋದಾ ಮನೆಯಲ್ಲಿ? ತೋರ್ಸಾಯ್ತು, ಗಣೇಶ ತಿಂತಾ ಇದನ್ನಲ್ಲ, ಇವಾಗ ನಾವು ತಿನ್ನೋದು. ಇದೆಲ್ಲ ಗಣೇಶನ್ ಫೇವ್ರೆಟ್ಸಾ? ಎಲ್ಲ ಗಣೇಶನ್ ಫೇವ್ರೇಟ್ಸ್. ನನ್ನ ಫೇವ್ರೆಟ್ ಅಷ್ಟೇ, ಎಲ್ಲಾರ ಫೇವ್ರೆಟ್ ಇದು. ಓಕೆ, ಥ್ಯಾಂಕ್ ಯು. ಇವಾಗ ಊಟ ಮಾಡೋಣ. ಹಬ್ಬ ಎಲ್ಲ ಆಯ್ತು. ಇವಾಗ ಕಾನ್ವರ್ಸೇಷನ್ಸ್ ನಡೀತಾ ಇದೆ, ತೋರಿಸ್ತೀನಿ ನಿಮಗೆ. ನಾವು ಕೇಳಕ್ಕೂ ಹೆದರ್ತಿದ್ದು, ಮನೆಗೆ ಬರ್ತಿರ್ಲಿಲ್ವಾ? ಬರೋರು ಎದ್ರಿ ನುಡುಕ್ತಿದ್ದು. ಆಮೇಲೆ ಒಂದು ಎಸ್ ಡಿ ಮೋಟರ್. ನಿಂಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಹೇಳು. ಅರ್ಥ ಮಾಡ್ಕೋಬೇಕಾ? ಸ್ಟೋರಿ ಹಾಫ್ ಸ್ಟೋರಿ ಅರ್ಥ ಆಗಲಿಲ್ಲ, ನಾ ಹಾಫ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಕಾನ್ವರ್ಸೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ಇದು ಕಾನ್ವರ್ಸೇಷನ್ 2 hours ಇಂದ ನಡೀತಾ ಇದೆ. ಇದೇ ಜಾಗದಲ್ಲಿ ನಾವಿಬ್ರು ಕೂತಿದ್ದು 2 hours. ಬಟ್ಟೆನೂ ಚೇಂಜ್ ಮಾಡಿಲ್ಲ. ಅಕ್ಕ ಅಮ್ಮ ಎಲ್ಲ ಮನೆಗೆ ಹೊರಟ್ರು. ನಾವಿವಾಗ ಲೇಔಟ್ ಅಲ್ಲೇ ಗಣೇಶ ಇಟ್ಟಿದಾರಂತೆ, ಗಣೇಶ ನೋಡಕ್ ಹೋಗ್ತಾ ಇದೀವಿ. ಅಮ್ಮ ಏನೇನ್ ತಗೊಂಡಿದ್ದೀರಾ? ಹೂಗಳು, ಹಾರ, ಹಣ್ಣು. ಓಕೆ. ಹಣ್ಣಿನ ತಟ್ಟೆ ಅಲ್ಲಿದೆ, ನೀನ್ ಇಟ್ಕೊಬೇಕು. ಓಕೆ, ಬನ್ನಿ ಹೋಗೋಣ ಗೈಸ್. ನಿಮ್ಗೂ ತೋರಿಸ್ತೀನಿ ಗಣೇಶ ಹೆಂಗಿದೆ ಅಂತ. ನಾವು ಕೊಟ್ಟಿರೋ ಹಾರ ಹಾಕ್ತಾ ಇದ್ದಾರೆ. ಸೋ ಗುಡ್. ಓಕೆ ಗಾಯ್ಸ್, ಗಣೇಶ ನೋಡ್ಕೊಂಡ್ಬಂದು ಇವಾಗ ತಾನೇ ಮನೆಗೆ ಬಂದ್ವಿ. ಎಲ್ಲರ ಮನೆಯಲ್ಲೂ ಗೌರಿ ಗಣೇಶ ಹಬ್ಬ ಅಂದರೆ ಸ್ಪೆಷಲ್ ಆಗೇ ಇರುತ್ತೆ. ಸೊ ನಮ್ಮ ಮನೇಲೂ ಅದೇ ಥರ ಸ್ಪೆಷಲ್ ಆಗಿತ್ತು, ಯಾಕಂದರೆ ಹೊಸ ಮನೆ. ನಾನು ಫಸ್ಟ್ ಟೈಮ್ ಲೈಕ್ ನನ್ನ ಇನ್ಲಾಸ್ ಮನೆಯಲ್ಲಿ ಹಬ್ಬ ಮಾಡಿರೋದು. ಸೊ ಈ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು. ನೀವು ಯಾವ ಥರ ಹಬ್ಬನ ಆಚರಿಸಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಐಲ್ ಬಿ ಸೋ ಎಕ್ಸೈಟೆಡ್ ಟು ರೀಡ್ ಯುವರ್ ಕಾಮೆಂಟ್ಸ್. ಆಮೇಲೆ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನೀವು ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನನಗೆ ಖುಷಿ ಆಗುತ್ತೆ ಆ್ಯಂಡ್ ಆಲ್ಸೋ ಇನ್ನೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ. ಸೊ ಟೇಕ್ ಕೇರ್, ಬಾಯ್.